ಈಗಾಗಲೇ ಖರ್ಗೆಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು, ಇದಕ್ಕೆ ಕರ್ನಾಟಕ ಕಾಂಗ್ರೆಸ್ ಬೆಂಬಲ ಕೊಡಬೇಕು ಅಂತ ಹೇಳಿ ಮುಖಂಡ ರಮೇಶ್ ಬಾಬು ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರವನ್ನ ಕೂಡ ಬರೆದಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕಾಂಗ್ರೆಸ್ ಮುಖಂಡರಾಗಿರುವ ರಮೇಶ್ ಬಾಬು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ರಮೇಶ್ ಬಾಬು ಅವರೇ, ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ನಾಮಪತ್ರವನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ನೀವು ಕೂಡ ಪತ್ರವನ್ನ ಬರೆದು ಆಗ್ರಹವನ್ನ ಮಾಡಿದ್ರಿ. ಸೊ ಈಗ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, 1968-69ರಲ್ಲಿ ಎಸ್ ನಿಜಲಿಂಗಪ್ಪನವರು ಕರ್ನಾಟಕದವರು ಎಐಸಿಸಿ ಅಧ್ಯಕ್ಷರಾಗಿದ್ರು 2 ವರ್ಷದ ಅವಧಿಗೆ. ಅದಾದ ನಂತರ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿಲ್ಲ. ಹೌದು. ಎಸ್ ನಿಜಲಿಂಗಪ್ಪನವರ ನಂತರ ಸನ್ಮಾನ್ಯ ಬಾಬು ಜಗಜೀವನ್ ರಾಮ್ ರವರು ದಲಿತ ಸಮುದಾಯದವರು ಅಧ್ಯಕ್ಷರಾಗಿದ್ರು. ತದನಂತರ ದಲಿತ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಸೀನಿಯರ್ ಪರ್ಸನ್ ವಿತ್ ಇಂಟಿಗ್ರಿಟಿ ಅಂಡ್ ಲಾಯಲ್ಟಿ. ಅವರು ಪಕ್ಷದಲ್ಲಿ ಇರ್ತಕ್ಕಂತ ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಬದ್ಧತೆ, ಅವರ ಇಂಟೆಗ್ರಿಟಿಯನ್ನ ಯಾರು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕಳೆದ ಸಾಲಿನಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರೊಬ್ಬ ಸಮರ್ಥ ನಾಯಕ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆ ಕಾರಣಕ್ಕೆ ನಾನು ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ಒಂದು ಪತ್ರವನ್ನ ಬರೆದಿದ್ದೇನೆ. ಮತ್ತೆ ಅನೇಕ ಎಐಸಿಸಿ ನಾಯಕರಿಗೂ ಪತ್ರವನ್ನ ಬರೆದಿದ್ದೇನೆ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದು, ರಾಹುಲ್ ಗಾಂಧಿರವರು ಒಂದು ವೇಳೆ ಅಧ್ಯಕ್ಷ ಪದವಿಗೆ ನಾಮಿನೇಷನ್ ಆಗ್ತಲೇ ಇದ್ರೆ ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವರನ್ನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಬಲ ಮಾಡಬೇಕು, ಮತ್ತೆ ಅವರ ಆಯ್ಕೆಗೆ ಸಂಪೂರ್ಣವಾದಂತಹ ಸಹಮತವನ್ನ ಕೊಡಬೇಕು ಅಂತೇಳಿ ಪತ್ರವನ್ನ ಬರೆದಿದ್ದೇನೆ. ಇವತ್ತು ಒಂದು ನಮ್ಗೆ ಪಾಸಿಟಿವ್ ಆದಂತಹ ಒಂದು ಬೆಳವಣಿಗೆ ಬೆಳಗ್ಗೆಯಿಂದ ನಡೀತಾ ಇದೆ, ನೆನ್ನೆನೂ ನಡೀತಾ ಇದೆ. ಹಿಂದೆ ಶ್ರೀಮತಿ ಸೋನಿಯಾ ಗಾಂಧಿರವರು ಖರ್ಗೆರವರನ್ನ ಕರೆದು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋದಕ್ಕೆ ಕೇಳ್ಕೊಂಡಿದ್ರು, ಅಂದ್ರೆ ಕೇಳಿದ್ರು. ಬೇರೆ ಬೇರೆ ಕಾರಣಕ್ಕೆ ಖರ್ಗೆರವರು ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಇವತ್ತು ರಾಜಸ್ಥಾನದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅನೇಕ ನಾಯಕರ ಭಾವನೆ ಇದೆ, ಖರ್ಗೆ ಇಸ್ ದ ಸೂಟಬಲ್ ಕ್ಯಾಂಡಿಡೇಟ್ ಫಾರ್ ಎಐಸಿಸಿ ಪ್ರೆಸಿಡೆಂಟ್ ಪೋಸ್ಟ್. ಈ ಕಾರಣಕ್ಕೆ ನಾನು ಈಗಲೂ ವಿನಂತಿಯನ್ನ ಮಾಡ್ತೇನೆ ಎಐಸಿಸಿ ನಾಯಕರಿಗೆ ಮತ್ತು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ, ಎಲ್ಲರೂ ಸಹ ಒಕ್ಕೊರಲಿನಿಂದ ಸನ್ಮಾನ್ಯ ಖರ್ಗೆರವರಿಗೆ ಅವರ ಬದ್ಧತೆ, ಅವರ ಲಾಯಲ್ಟಿ ಕಾರಣಕ್ಕೋಸ್ಕರ, ಮತ್ತೆ ಗಾಂಧಿ ಕುಟುಂಬದ ಜೊತೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಸಂಬಂಧಗಳ ಕಾರಣಕ್ಕೋಸ್ಕರ, ಮತ್ತೆ ಎಲ್ಲ ಕಾರ್ಯಕರ್ತರು ಅಕ್ಸೆಪ್ಟಬಲ್ ಲೀಡರ್ ಇದ್ದಾರೆ ಅವರು. ಹಾಗಾಗಿ ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿಗೆ ಮತ್ತು ಎಐಸಿಸಿಗೆ ಒತ್ತಾಯವನ್ನು ಮಾಡ್ತೇನೆ, ದಯಮಾಡಿ ಖರ್ಗೆರವರನ್ನ ಈ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದೇನೆ, ಒತ್ತಾಯವನ್ನು ಮಾಡ್ತೇನೆ. ಓಕೆ, ಧನ್ಯವಾದಗಳು ರಮೇಶ್ ಬಾಬು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಒಬ್ಬ ಬದ್ಧತೆ ಇರುವ ನಾಯಕನಿಗೆ ಸ್ಥಾನ ಸಿಗ್ತಾ ಇದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಹಿರಿಯ ನಾಯಕರು ಅಧಿಕಾರ ಸಿಗದೆ ಬಿಟ್ಟು ಹೋಗ್ತಿದ್ದಾರೆ, ಎಲ್ಲರೂ ಸೇರಿ ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡ್ತೇವೆ ಅಂತ ನ್ಯೂಸ್ 18ಗೆ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಆಗಿರ್ತಕ್ಕಂಥ ಖರ್ಗೆ ಅವರು 9 ಬಾರಿ ಅಸೆಂಬ್ಲಿಗೆ, 2 ಬಾರಿ ಲೋಕಸಭೆಗೆ, ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಅನುಭವ ಇರ್ತಕ್ಕಂಥವರು. ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಕಳೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ಅನ್ನೋದು ಎಲ್ರಿಗೂ ಸಹಮತ. ಕರ್ನಾಟಕದವ್ರು ಯಾರೇ ಆದ್ರೂ ನಮ್ಮ ಸಹಮತ ಇದೆ, ಭಾಳ ಸಂತೋಷ. ಕರ್ನಾಟಕದಿಂದ ಅವರು ಅಧ್ಯಕ್ಷರಾಗ್ತಾರೆ. ರಾಜಕೀಯ ವಲಯದಲ್ಲಿ ರಾಷ್ಟ್ರಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಭಾಳಷ್ಟು ಅನುಕೂಲ ಆಗುತ್ತೆ. ಏನು ರಾಷ್ಟ್ರದಲ್ಲಿ ದುರ್ಬಲ ವರ್ಗದವರು ಧೈರ್ಯ ಮತ್ತು ಸ್ಥೈರ್ಯವನ್ನು ಕಳ್ಕೊಳ್ತಾ ಇದ್ದಾರೆ, ಅವರು ಧೈರ್ಯವನ್ನು ತುಂಬಲು ಇದೊಂದು ಅವಕಾಶ. ನಾಯಕರು ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ವಿಮುಖರಾಗ್ತಾ ಇದ್ರು, ತಪ್ಪದು. ಖರ್ಗೆ ಅವ್ರಿಗೆ ಆ ಥರ ಪರಿಸ್ಥಿತಿ ಏನಿಲ್ಲ.